Okay, is that clear now? So ಎರಡು ಬಾಂಡ್ ಗಳಲ್ಲಿ ಆಗ ಅಲ್ಲಿ ಕಾರ್ಬನ್ ಹತ್ರ ಒಂದು ಮತ್ತೆ ಇಲ್ಲಿ ಆಕ್ಸಿಜನ್ ಹತ್ರ ಬಾಂಡ್ ಬ್ರೇಕಿಂಗ್ ಆಗಿ ನಮಗೆ ಸಿ ಡಬಲ್ ಬಾಂಡ್. So is that clear? Okay, so next ಇಲ್ಲಿ ನೋಡಿದ್ರೆ ಪ್ರೈಮರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಆದಾಗ ಆಲ್ಡಿಹೈಡ್ ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್ ಮತ್ತೆ ಅದನ್ನ ರೆಡ್ಯೂಸ್ ಮಾಡಕ್ಕೆ ಬರೀ ಆಲ್ಡಿಹೈಡ್ ಗೆ ನಿಂತ್ಕೋಬೇಕು ಅಂದಾಗ CrO3 ಯೂಸ್ ಮಾಡಿದ್ದಾರೆ, ಅದೇ ರೀತಿ PCC ಯೂಸ್ ಮಾಡಿದ್ದಾರೆ. So there we can stop the reaction to aldehydes and ketone. Okay, so ಇಷ್ಟು ಕ್ಲಿಯರ್ ಆಗಿದ್ರೆ we can move to the next. Okay. So ಇಲ್ಲಿ ಯಾರೇ ಹೇಳ್ದಂಗೆ ನಾನು ಟರ್ಷರಿ ಆಲ್ಕೋಹಾಲ್ಸ್ do not undergo oxidations ಅಂತ ಹೇಳಿದೀವಿ. Under strong reaction conditions such as strong oxidizing agents and elevated temperature, cleavage of various CC bonds takes place. The mixture of carboxylic acid containing lesser number of carbon atoms is formed. So ಈ stronger conditions, reaction conditions ಎಲ್ಲ ನಾವು in the case of secondary alcohols ನ acid convert ಮಾಡಬೇಕಾದ್ರೆ ಆ ಕಂಡೀಷನ್ಸ್ ಎಲ್ಲ ಸ್ವಲ್ಪ ಡ್ರಾಸ್ಟಿಕ್ ಕಂಡೀಷನ್ಸ್ ಅಲ್ಲಿ ಮಾಡಬೇಕಾಗುತ್ತೆ. Okay, ಅಷ್ಟು ಅಬೌಟ್ oxidation. So next we'll move on to dehydrogenation. Okay, so next is dehydrogenation. ಇದು ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಕ್ವಶನ್ ಗ್ಯಾರಂಟಿ ಬರುತ್ತೆ. Dehydrogenation ಅಂತ even it's very important for the competitive, but board exam ಅಲ್ಲಿ 100% ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಈ ಡಿಹೈಡ್ರೋಜಿನೇಷನ್ ಏನು? ಡಿಹೈಡ್ರೋಜಿನೇಷನ್ ಅಂದ್ರೆ removal of hydrogen removal. Yes, removal of hydrogen. So that is dehydrogenation. So ಇಲ್ಲಿ ನೋಡಿದ್ರೆ when vapors of primary or a secondary alcohols pass over heated copper at 573 Kelvin. So ಈ ಟೆಂಪರೇಚರ್ ಕೂಡ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ರೆಡ್ ಅಲ್ಲಿ ಹಾಕಿರೋದು. ಕಾಪರ್ ಮತ್ತೆ ಎಷ್ಟು ಟೆಂಪರೇಚರ್ ಇವೆರಡು ತುಂಬಾ ಇಂಪಾರ್ಟೆಂಟ್. ಆ ಟೆಂಪರೇಚರ್ ಮತ್ತೆ ಆ ಮೆಟಲ್ ಯಾವ್ದು ಇದೆ ಅವೆರಡನ್ನ ನೋಡಿ ನಾವು ರಿಯಾಕ್ಷನ್ಸ್ ಯಾವ್ದು ಅಂತ ಕಂಡುಹಿಡಿಯಬೇಕಾಗುತ್ತೆ. Dehydrogenation takes place and an aldehyde or a ketone is formed, while tertiary alcohols undergo dehydration. Hope you are getting what I have read. ಅರ್ಥ ಆಗೋಯ್ತಾ? ಇಲ್ಲೇ ಇಷ್ಟೇ ಮುಗದೆ ಹೋಯ್ತು. ಪ್ರೈಮರಿ ಮತ್ತೆ ಸೆಕೆಂಡರಿ ಮಾತ್ರ ಡಿಹೈಡ್ರೋಜಿನೇಷನ್ ಆಗೋದು. ಟರ್ಷರಿ ತಗೊಂಡು ನಾನು ಕಾಪರ್ ತಗೊಂಡು 573 ಕೆಲ್ವಿನ್ ಹೀಟ್ ಮಾಡ್ತಿದ್ರೆ ಅಂದ್ರೆ ಡಿಹೈಡ್ರೋಜಿನೇಷನ್ ಆಗಲ್ಲ, ಡಿಹೈಡ್ರೇಷನ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೇ. ಓಕೆ, ನೋಡಿ ಪ್ರೈಮರಿ ಸೆಕೆಂಡರಿ ತಗೊಂಡಾಗೆ ನೀವು ಹೇಳ್ದಂಗೆ H2 ರಿಮೂವ್ ಆಗುತ್ತೆ, ಬಟ್ ನೀವು ಟರ್ಷರಿ ತಗೊಂಡ್ರೆ H2 ರಿಮೂವ್ ಆಗಲ್ಲ, H2O ರಿಮೂವ್ ಆಗುತ್ತೆ. Only small points you need to remember here, which are very important and which also are very expensive. Causes very expensive. Expensive ಅಂದ್ರೆ ಮಾರ್ಕ್ಸ್ ತುಂಬಾ ಕಟ್ ಆಗ್ಬಿಡ್ತದೆ ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಕೇಸಲ್ಲಿ. Okay, so we'll see about these reactions.
So first primary alcohol na alle reaction nodidira, so I will not take a general one. Proper 570 Kelvin temperature. ಸೊ ಏನಾಗುತ್ತೆ, H2 ರಿಮೂವ್ ಆಗುತ್ತೆ. H2 ಎಲ್ಲಿಂದ ರಿಮೂವ್ ಆಗುತ್ತೆ? ಇದ್ರಿಂದ ಒಂದು H ರಿಮೂವ್ ಆಗುತ್ತೆ, ಮತ್ತೆ ಈ ಕಾರ್ಬನ್ ಇಂದ ಒಂದು H ರಿಮೂವ್ ಆಗುತ್ತೆ. ಸೊ ಅವಾಗ CH3 C ಡಬಲ್ ಬಾಂಡ್ O H plus H2. So this is what you are going to get. Similarly, if I take CH3 CH ತಗೊಂಡ್ರೆ ಟೆಂಪರೇಚರ್ ಅಲ್ಲಿ ಮತ್ತೆ ಇಲ್ಲಿಂದ ಒಂದು ಹೆಚ್ಚು, ಆಕ್ಸಿಜನ್ ಅಲ್ಲಿರೋ ಒಂದು ಹೆಚ್ಚು ಹೋಗುತ್ತೆ. So this is ketone and this is aldehyde. So primary ಮತ್ತೆ secondary again ಇಲ್ಲೂ ಕೂಡ ನೆನಪಿಟ್ಟು, primary ತಗೊಂಡಿದ್ರೆ ಕಾಪರ್ ಕ್ಯಾಟಲಿಸ್ಟ್ ಜೊತೆ 573 ಕೆಲ್ವಿನ್ ಟೆಂಪರೇಚರ್ ಹೀಟ್ ಮಾಡಿದ್ರೆ ಆಲ್ಡಿಹೈಡ್ ಬರುತ್ತೆ. ಸೆಕೆಂಡರಿ ಆಲ್ಕೋಹಾಲ್ ತಗೊಂಡು ಕಾಪರ್ ಮತ್ತೆ 573 ಕೆಲ್ವಿನ್ ಟೆಂಪರೇಚರ್ ಹೀಟ್ ಮಾಡಿದ್ರೆ ಕೀಟೋನ್ ಬರುತ್ತೆ. ಸೊ ಇವೆರಡು ರಿಯಾಕ್ಷನ್ ಡಿಹೈಡ್ರೋಜಿನೇಷನ್ ರಿಮೂವಲ್ ಆಫ್ ಹೈಡ್ರೋಜನ್ ಅಷ್ಟೇ. ಸೊ ಟರ್ಷರಿ ಆಲ್ಕೋಹಾಲ್ಸ್ ನ ತಗೊಂಡ್ರೆ ಟರ್ಷರಿ ಆಲ್ಕೋಹಾಲ್ ನಾಟ್ ಅಂಡರ್ಗೋ ಡಿಹೈಡ್ರೋಜಿನೇಷನ್. ರಿಮೆಂಬರ್, ದೇ ವಿಲ್ ನಾಟ್ ಅಂಡರ್ಗೋ ಡಿಹೈಡ್ರೋಜನೇಷನ್. ಅಗೇನ್ ಅದೇ ಸೇಮ್ ರೀಸನ್, ಕಾರ್ಬನ್ ಹತ್ರ ಹೈಡ್ರೋಜನ್ ಇರಬೇಕು, ರಿಮೂವ್ ಮಾಡಬೇಕು, ಇಲ್ಲ ರಿಮೂವ್ ಮಾಡಕ್ ಆಗಲ್ಲ. So when passed over heated copper catalyst, they do not contain hydrogen on carbon containing OH, as I told. Instead, they undergo dehydration. Okay, so illi ನೀವು ಅಬ್ಸರ್ವ್ ಮಾಡೋದಾದ್ರೆ I will take in tertiary. Okay. ಸೊ ಈ ಕೇಸಲ್ಲಿ ಏನಾಗುತ್ತೆ, ನಮಗೆ H2O ರಿಮೂವ್ ಆಗುತ್ತೆ. H2O ಮಾಲಿಕ್ಯೂಲ್. ಸೊ ಇಲ್ಲಿಂದ ಆಗ್ಬೋದು ಹೈಡ್ರೋಜನ್, ಇಲ್ಲಿಂದ ಆಗ್ಬೋದು ಹೈಡ್ರೋಜನ್, ಅಥವಾ ಇಲ್ಲಿಂದ ಆಗ್ಬೋದು ಹೈಡ್ರೋಜನ್, ಎಲ್ಲಾದ್ರೂ ಆಗ್ಬೋದು. ಅಲ್ಲಿಂದ ಒಂದು ಹೈಡ್ರೋಜನ್. ಇಲ್ಲಿ ನೋಡಿ, ಇದರಲ್ಲಿ ಕ್ಲೀವೇಜ್ CO ಬಾಂಡ್ ಕ್ಲೀವೇಜ್ ನೆನ್ಪಿಟ್ಕೊಳ್ಳಿ. ಹಿಯರ್ when I have taken tertiary alcohols, the bond cleavage ಇಷ್ಟೊತ್ತರೆಗೂ ನಾವು ಡಿಸ್ಕಸ್ ಮಾಡ್ತಿದ್ದೆ OH ಬಾಂಡ್ ಕ್ಲೀವೇಜ್, O ಬಾಂಡ್ ಕ್ಲೀವೇಜ್, O ಮತ್ತೆ H ಮಧ್ಯೆ. ಇಲ್ಲಿ ಏನಾಗ್ತಿದೆ ಕ್ಲೀವೇಜ್ C ಮತ್ತೆ O ಮಧ್ಯೆ, C ಮತ್ತೆ O ಮಧ್ಯೆ ಕ್ಲೀವೇಜ್ ಆಗುತ್ತೆ. ಸೊ OH ಅಲ್ಲಿಂದ ಆಚೆ ಬರುತ್ತೆ, ಇಲ್ಲಿಂದ ಒಂದು H ತಗೊಂಡ್ರೆ ನಾನು I'm going to get, so this is what I'm going to get. So this is 2-methyl propene. So I'm getting 2-methyl propene as a product. ಅರ್ಥ ಆಗಿದೆ ಎಲ್ರಿಗೂ ಇದು? ಸೊ ಇಷ್ಟ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಕೊಳ್ಳಿ. Okay, so I'm going to clear this one.
So up to here, what we discussed is about cleavage of bond of OH. So ಇಷ್ಟೊತ್ತರೆಗೆ ಏನ್ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ತನಕ ಅವೆಲ್ಲ ಏನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ CO ಬಾಂಡ್ ಕ್ಲೀವೇಜ್ ಅನ್ನ ವಿ ಆಲ್ ಇನ್ಕ್ಲೂಡ್ OH ಬಾಂಡ್ ಕ್ಲೀವೇಜ್. ನೆನಪಿದೆಯಲ್ಲ, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದೆ ಕೆಮಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ಬೇಕಾದ್ರೆ CO ಕ್ಲೀವೇಜ್ ಒಂದಿದೆ, OH ಕ್ಲೀವೇಜ್ ಇದೆ, ಎರಡು ಪೋಲಾರ್ ಬಾಂಡ್ಸ್, ಎರಡೂ ಕ್ಲೀವೇಜ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ ಸ್ಟಡಿ ಮಾಡ್ತೀವಿ ಅಂತ. ಸೊ ಇಷ್ಟೊತ್ತರೆಗೂ ನಾವು ಡಿಸ್ಕಸ್ ಮಾಡಿದ್ರಲ್ಲಿ O ಮತ್ತೆ H ಬಾಂಡ್ ಕ್ಲೀವೇಜ್ ಆಯ್ತು. ಸೊ ನೆಕ್ಸ್ಟ್ ನಾವೇನ್ ಸ್ಟಡಿ ಮಾಡ್ತೀವಿ ಅಂದ್ರೆ C ಮತ್ತೆ O cleavage. So ಅದಕ್ಕೆ ಹೋಗಕ್ಕಿಂತ ಮುಂಚೆ there are few points I need to discuss. Okay. So ನಾವು ಇಷ್ಟು ಡಿಸ್ಕಸ್ ಮಾಡಿದ್ರಲ್ಲಿ ಬೆಂಜಿಲಿಕ್ ಮತ್ತೆ ಅಲೈಲಿಕ್ ಆಲ್ಕೋಹಾಲ್ಸ್ ನ ಬಿಟ್ಬಿಟ್ಟಿದ್ವಿ. So benzilic ಈಗ ಹೊಸದೊಂದು ಆಕ್ಸಿಡೈಸಿಂಗ್ ಏಜೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಯಾವ್ದು ಅಂದ್ರೆ MnO2. ನೆನ್ಪಿಟ್ಕೋಬೇಕಿದೆ, MnO2. ಈ MnO2 ಇದೆಯಲ್ಲ, ಈ ಆಕ್ಸಿಡೈಸಿಂಗ್ ಏಜೆಂಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಓನ್ಲಿ ಫಾರ್ ಬೆಂಜಿಲಿಕ್ ಅಂಡ್ ಅಲೈಲಿಕ್. ಕ್ಲಿಯರ್? ಸೊ MnO2 ಏನಿದೆ, ಈ MnO2 ನ ನಾವು ಓನ್ಲಿ ಫಾರ್ ಬೆಂಜಿಲಿಕ್ ಆಲ್ಕೋಹಾಲ್ಸ್ ಅಂಡ್ ಅಲೈಲಿಕ್ ಆಲ್ಕೋಹಾಲ್ಸ್ ಗೆ ಮಾತ್ರ. ನೀವೀಗ ಬೆಂಜಿಲಿಕ್ ಆಲ್ಕೋಹಾಲ್ಸ್ ಮೇಲೆ PCC ಹಾಕ್ಬಿಟ್ರೆ, CrO3 ಹಾಕ್ಬಿಟ್ರೆ ಅಥವಾ KMnO4 ಹಾಕ್ಬಿಟ್ರೆ, KMnO4 ಹಾಕಿದ್ರೆ ರಿಯಾಕ್ಷನ್ ಆಗುತ್ತೆ. ಬಟ್ ಅದರ್ ದೆನ್ ಐ ಆಮ್ ಸೇಯಿಂಗ್ ವೀಕ್ ಮೈಲ್ಡ್ ಯಾವ್ದಾರು ಯೂಸ್ ಮಾಡ್ಬಿಟ್ರೆ ಆಗೋದಿಲ್ಲ. ಓಕೆ, ಬಟ್ ಇದನ್ನ ನಾವು ಈಗ ರಿಸ್ಟ್ರಿಕ್ಟ್ ಮಾಡ್ಬೇಕು, ಆಲ್ಡಿಹೈಡ್ ಮತ್ತೆ ಕೀಟೋನ್ಗೆ ರಿಸ್ಟ್ರಿಕ್ಟ್ ಮಾಡ್ಬೇಕು. ಆವಾಗ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂದ್ರೆ MnO2 ನ ಯೂಸ್ ಮಾಡ್ತೀವಿ. ರಿಮೆಂಬರ್. ಸೊ ಬೆಂಜಿಲಿಕ್ ಮತ್ತೆ ಅಲೈಲಿಕ್ ಏನಾದ್ರು ನಿಮ್ಗೆ ಕಾಣಿಸಿದ್ರೆ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ MnO2 ನ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ನಾವು ನೋಡೋದಾದ್ರೆ ಇದು ಯಾವ ಟೈಪ್ ಆಫ್ ಆಲ್ಕೋಹಾಲ್ ಆಯ್ತು? ವಾಟ್ ಇಸ್ ದ ನೇಚರ್? ಪ್ರೈಮರಿ ಆಲ್ಕೋಹಾಲ್. ಸೊ ಪ್ರೈಮರಿ ಏನ್ ಬರ್ಬೇಕು ನಮ್ಗೆ? ಯಾವ ಆಲ್ಡಿಹೈಡ್ ಬರುತ್ತೆ ಹೇಳ್ಬೋದಾ? ವಾಟರ್ ರಿಮೂವ್ ಆಗುತ್ತೆ, ಹೆಚ್ಚು ಇಲ್ಲಿಂದ ಒಂದು ಹೆಚ್ಚು, ಇದನ್ನ ಆಕ್ಸಿಡೇಷನ್ ಹಿಂಗೆ ಹಾಕೊಳ್ಬೋದು. ವಾಟರ್ ರಿಮೂವ್ ಆಯ್ತದೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ C double bond OH. This is benzaldehyde. ಇದು 2 ಮಾರ್ಕ್ಸ್ ಗೆ ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ ಇನ್ ದ ಬೋರ್ಡ್ ಎಕ್ಸಾಮ್. ತುಂಬಾ ಸಲ ರಿಪೀಟೆಡ್ ಆಗಿ ಕೇಳಿರುವಂತದ್ದು. ಎಕ್ಸ್ಪ್ಲೇನ್ ದ ಪ್ರಿಪರೇಷನ್ ಆಫ್ ಬೆಂಜಾಲ್ಡಿಹೈಡ್ ಅಂತ ಕೇಳ್ಬೋದು, ಕನ್ವರ್ಷನ್ ಆಫ್ ಬೆಂಜಿಲಿಕ್ ಆಲ್ಕೋಹಾಲ್ ಟು ಬೆಂಜಾಲ್ಡಿಹೈಡ್ ಅಂತ ಕೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಈ ರಿಯಾಕ್ಷನ್. ಓಕೆ, ಸೊ ಅದೇ ರೀತಿ ಟೇಕ್ ಒನ್ ಮೋರ್ ಎಕ್ಸಾಂಪಲ್. It turns out that light propagation different species is different. Is that clear? Okay, next sentence. ಏನ್ ಪ್ರಾಡಕ್ಟ್ ಬರ್ಬೇಕು ನಮ್ಗೆ? ಕೀಟೋನ್ ಬರಬೇಕು.
ಸೊ ಎರಡು ರಿಯಾಕ್ಷನ್ ಏನ್ ಬರ್ದಿದ್ದೀನಿ, ಇದು ಬೋರ್ಡ್ ಎಕ್ಸಾಮ್ ತುಂಬಾ ಇಂಪಾರ್ಟೆಂಟ್. ಇವೆರಡನ್ನ ಕಲ್ತ್ಕೋಬೇಕು. ಕನ್ವರ್ಷನ್ ಆಫ್ ಬೆಂಜಾಲಿಕ್ ಆಲ್ಕೋಹಾಲ್ ಟು ಬೆಂಜಾಲಿಯೇಟ್ ಕೇಳ್ತಾರೆ, ಕನ್ವರ್ಷನ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ ಇಂದ ಅಸಿಟೋಫಿನಾಲ್ ಕೇಳ್ತಾರೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಅಥವಾ ಪ್ರಿಪರೇಷನ್ ಆಫ್ ಅಸಿಟೋಫಿನಾಲ್, ದಿಸ್ ಇಸ್ ಅಸಿಟೋಫಿನಾಲ್, ಇಲ್ಲಿ ಬರ್ದಿರೋದು ಅಸಿಟೋಫಿನಾಲ್. ಅಸಿಟೋಫಿನಾಲ್. ಓಕೆ, ಸೊ ಎರಡು ತುಂಬಾ ಬರ್ಕೊಂಡಿದ್ದೀರಾ ಇದನ್ನ? Yes, sir. Okay, I'll clear this one. Okay. So next ಒಂದು example ಕೊಡ್ತೀನಿ ನಿಮ್ಗೆ. This is for your assignment. So MA note find the product. So ಇದು ನಿಮ್ಮ assignment. ಇದನ್ನ ಟ್ರೈ ಮಾಡಿ. ಅದ್ ನೀವು ಟ್ರೈ ಮಾಡ್ಬೇಕು. ಏನಿದ್ರು ಹಿಂಗಿದ್ರು ಸರ್ ನೆಕ್ಸ್ಟ್ ಕ್ಲಾಸ್ ಮಾಡ್ತಾರಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಟ್ರೈ ಮಾಡಿ ಏನಾದ್ರೂ ಒಂದು ಪ್ರಾಡಕ್ಟ್ ಬರ್ ನಿಮ್ಮ to the best of your knowledge what the product you are going to get right there. Then you can find what mistake, where you have done mistake, and then you can correct it in the next one. Okay, so hoping that you people are doing the assignments what are given. So move on to the next one. So ಈಗಾಗಿದೆ ಇದು ಬರ್ಕೊಂಡ್ರೆ ಎಲ್ಲರೂ? Yes, sir. Okay, so I'll clear this one now. So next ಒಂದು small oxidation ಇದೆ, ತುಂಬಾ ಇಂಪಾರ್ಟೆಂಟ್. ಇದು JEE ಕ್ವೆಶ್ಚನ್. Openness oxidation ಅಂತ. So openness oxidation again ಇಲ್ಲೂ ಕೂಡ ನಾವು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಓಪನರ್ ಆಕ್ಸಿಡೇಷನ್ ಅಲ್ಲಿ ನೆನಪಿಟ್ಕೊಬೇಕೇನಂದ್ರೆ, this opener oxidation is only for secondary alcohol. Remember, ನೀವು ಪ್ರೈಮರಿಗೆ ಟರ್ಷರಿಗೆ ಹಾಕತ್ತೀರಿ ಅಂದ್ರೆ ಆಗಲ್ಲ. ಇದು ಓನ್ಲಿ ಅಂಡ್ ಸ್ಟ್ರಿಕ್ಟ್ಲಿ ಫಾರ್ ಸೆಕೆಂಡರಿ ಆಲ್ಕೋಹಾಲ್. ಬಟ್ ಹಾಗಾದ್ರೆ ಪ್ರಾಡಕ್ಟ್ ನಮ್ಗೆ ಏನ್ ಬರುತ್ತೆ ಸೆಕೆಂಡರಿ ಆಲ್ಕೋಹಾಲ್ ಆಕ್ಸಿಡೇಷನ್ ಮಾಡಿದ್ರೆ? ಪ್ರಾಡಕ್ಟ್ ಅಲ್ಲಿ ಏನ್ ವೇರಿಯೇಷನ್ ಇರಲ್ಲ, ಪ್ರಾಡಕ್ಟ್ ಸೇಮ್. ಅರ್ಥ ಆಗ್ತಿದೆ? ನೀವು ಯಾವ್ದೇ ಆಲ್ಕೋಹಾಲ್ ಯಾವ್ದೇ ಮೆಥಡ್ ಆಕ್ಸಿಡೇಷನ್ ಮಾಡಿದ್ರು ಸೆಕೆಂಡರಿ ಆಲ್ಕೋಹಾಲ್ ನ ಕೀಟೋನೇ ಬರೋದು, ಪ್ರೈಮರಿ ಆಲ್ಕೋಹಾಲ್ ಆಲ್ಡಿಡೇ ಬರೋದು. ಸೊ ಇಲ್ಲಿ ನಾನು ಓಪನರ್ ಆಕ್ಸಿಡೇಷನ್ ಏನ್ ಹೇಳ್ತಾ ಇದ್ದೀನಿ, ಓನ್ಲಿ ಫಾರ್ ಸೆಕೆಂಡರಿ ಆಲ್ಕೋಹಾಲ್ ಅಷ್ಟೇ. ದಿಸ್ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಪ್ರೈಮರಿ ಆರ್ ಟರ್ಷರಿ. ಓಕೆ, ಸೊ ಇದ್ರಲ್ಲಿ ನಾವು ಏನ್ ರಿಯೇಜೆಂಟ್ ಯೂಸ್ ಮಾಡ್ತೀವಿ ಇದು ತುಂಬಾ ಇಂಪಾರ್ಟೆಂಟ್. ರಿಯೇಜೆಂಟ್ ನೇಮ್. ಸೊ ರಿಯೇಜೆಂಟ್ ಈಸ್ ಟರ್ಷರಿ aluminum oxide plus acetone.
ಇದು ಒಪೆನರ್ ಆಕ್ಸಿಡೇಷನ್ಗೆ ಇರುವಂತಹ ರಿಯೇಜೆಂಟ್, ಯೂಸ್ ಮಾಡುವಂತಹ ರಿಯೇಜೆಂಟ್. ಸೊ ಇದನ್ನ ಹೇಗ್ ಬರೀತಾರೆ ಅಂದ್ರೆ, ಟು ರೈಟ್ ಇನ್ ದ ಶಾರ್ಟ್ ಫಾರ್ಮ್, ಹೀಗೂ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ. ಹೀಗಿದ್ರು ಆಗುತ್ತೆ, ಆರ್ ಮೂರಲ್ಲಿ ಯಾವ್ದಿದ್ರು ಅದು ಓಪನರ್ ಆಕ್ಸಿಡೇಷನ್. ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಬರ್ಕೊಳ್ಳಿ. ಸೊ ಏನಿಲ್ಲ, ನಮ್ಗೆ ಸೆಕೆಂಡರಿ ಆಲ್ಕೋಹಾಲ್ಗೆ ಈ ರಿಯೇಜೆಂಟ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಹೇಳ್ತಾ ಇದೀನಿ. ಸೆಕೆಂಡರಿ ಆಲ್ಕೋಹಾಲ್ ಬಟ್ ರಿಯಾಕ್ಷನ್ ಸೇಮ್, ಸೆಕೆಂಡರಿ ಆಲ್ಕೋಹಾಲ್ ಇಂದ ಕೀಟೋನೇ ಬರೋದು, ಬಟ್ ಆರೋ ಮಾರ್ಕ್ ಮೇಲೆ ಈ ರಿಯೇಜೆಂಟ್ ಇರುತ್ತೆ. ಈ ತರ ಆರೋ ಮಾರ್ಕ್ ಹಾಕೊಡ್ರೆ ಈ ಆರೋ ಮಾರ್ಕ್ ಅಲ್ಲಿ ರಿಯೇಜೆಂಟ್, ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಇರುತ್ತೆ, ಅದರಿಂದ ನಿಮ್ಗೆ ಕೀಟೋನ್ ಬರ್ತಾ ಇರುತ್ತೆ. Okay, so that is openness oxidation, again very important. Is clear agide elrigu? Yes, sir. Okay. So next to oxidation alli we have biological oxidation. So biological oxidation of methanol and ethanol. Biological oxidation of methanol ಮತ್ತು ethanol. So this is also again a very important biological oxidation of methanol and ethanol. Okay, so ಇಲ್ಲಿ ನಾವು ನೋಡೋದಾದ್ರೆ ಮೆಥನಾಲ್ ಎಥನಾಲ್ ಅದನ್ನೇನಾದ್ರೂ ಹ್ಯೂಮನ್ ಬಾಡಿ ಇಂಟೇಕ್ ಮಾಡಿದ್ರೆ, ಮೆಥನಾಲ್ ಅಥವಾ ಎಥನಾಲ್ ನ ಹ್ಯೂಮನ್ ಕನ್ಸಂಪ್ಷನ್ ಮಾಡಿದ್ರೆ, ನಮ್ಗೆ ಗೊತ್ತೇ ಇದೆ. ಸೊ ಆಲ್ಕೋಹಾಲ್ ಏನು ಕನ್ಸಂಪ್ಷನ್ ಮಾಡ್ತೀವಿ ಅಂದ್ರೆ ನಾವಲ್ಲ, ಮಾಡ್ತಾರೆ. ಆ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗೋದಲ್ಲಿ ದಟ್ ಎಂಟರ್ಸ್ ಇನ್ ಟು ದ ಹ್ಯೂಮನ್ ಬಾಡಿ. ಆ ಹ್ಯೂಮನ್ ಬಾಡಿಗೆ ಎಂಟರ್ ಆದ್ಮೇಲೆ ಆ ಆಕ್ಸಿಡೇಷನ್, ಆ ಆಲ್ಕೋಹಾಲ್ ಅದು ಹೇಗೆ ಇನ್ಸೈಡ್ ದ ಹ್ಯೂಮನ್ ಬಾಡಿ ಬಯೋಲಾಜಿಕಲ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ವಿತ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್. ಅಲ್ಲಿ ಬಯೋಲಾಜಿಕಲ್ ಕ್ಯಾಟಲಿಸಿಸ್ ಗಳು ಇರ್ತವೆ, ಎನ್ಸೈಮ್ಸ್ ಆಗಿ. ಸೊ ಅವು ಅಲ್ಲಿ ರಿಯಾಕ್ಷನ್ ಗಳನ್ನ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಬಯೋಲಾಜಿಕಲ್ ಅಂದ ತಕ್ಷಣ ಪ್ಯೂರ್ಲಿ ಆನ್ ದ ಲಿವಿಂಗ್ ಥಿಂಗ್ಸ್. ಸೊ ಲಿವಿಂಗ್ ಥಿಂಗ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಇಲ್ಲಿ ವೆನ್ ಹ್ಯೂಮನ್ ಕನ್ಸಮ್ಸ್ ಅಥವಾ ಕನ್ಸ್ಯೂಮ್ಸ್ ದಿಸ್ ಮೆಥನಾಲ್ ಅಂಡ್ ಎಥನಾಲ್, ಓಕೆ, ಸೊ ಅದೇನಾಗುತ್ತೆ, ಬಾಡಿ ಒಳಗಡೆ ಆಕ್ಸಿಡೈಸ್ ಆಗುತ್ತೆ. ಈ ಮೆಥನಾಲ್ ಅಥವಾ ಎಥನಾಲ್ ನ ತಗೊಂಡ್ರೆ ಅವೇನಾಗುತ್ತೆ, ಆಕ್ಸಿಡೈಸ್ ಆಗುತ್ತೆ. ಸೊ ಮೆಥನಾಲ್ ಅಥವಾ ಎಥನಾಲ್ ನ ತಗೊಂಡಾಗ ಬಾಡಿ ಒಳಗಡೆ ಆಕ್ಸಿಡೈಸ್ ಆಗುತ್ತೆ. ಅದನ್ನ ಆಕ್ಸಿಡೈಸ್ ಮಾಡುವಂತಹ ಒಂದು ಎಂಜೈಮ್ ಇದೆ. ಆ ಎಂಜೈಮ್ ನೇಮು ಆಲ್ಕೋಹಾಲ್ dehydrogenase. So this is the enzyme. This is the enzyme which carry out the oxidation reaction of methanol and ethanol in the human body. In the ಹೊರಗಡೆ ಮಾತಾಡ್ತಾರೆ, human body ಒಳಗಡೆ ಮಾತಾಡ್ತಾರೆ. So alcohol ನ human consume ಮಾಡಿದಾಗ, so ಅಲ್ಲಿ alcohol dehydrogenation enzyme ಏನಿದೆ ಅದು ಮೆಥನಾಲ್ ನ ಮತ್ತೆ ಎಥನಾಲ್ ನ
ಕನ್ವರ್ಟ್ ಮಾಡುತ್ತೆ. ಯಾವ್ದು ಕನ್ವರ್ಟ್ ಮಾಡ್ಬೋದಪ್ಪ ಈಗ? ಯಾವ್ದು ಕನ್ವರ್ಟ್ ಮಾಡ್ಬೋದು ಸರ್? ಮೆಥನಾಲ್ ಆಲ್ಡಿಹೈಡ್, ಆಲ್ಡಿಹೈಡ್, ಇಥನಾಲ್ ಕೀಟೋನ್. ಎರಡು ಪ್ರೈಮರಿ ಎಲ್ಲ ಇರುತ್ತಾ ಸರ್? ಎರಡು ಆಲ್ಡಿಹೈಡ್ ಮಾಡುತ್ತೆ. ಎರಡು ಆಲ್ಡಿಹೈಡ್. ಬಟ್ ಇಲ್ಲಿ ನಾನು ಏನ್ ಯೂಸ್ ಮಾಡ್ತೀನಿ, ಎನ್ಸೈಮ್ ಅಂತ ತಗೋತೀನಿ. ಈ ಎನ್ಸೈಮ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಏನಾಗುತ್ತೆ ಅಂದ್ರೆ ಫಸ್ಟ್ ಆಲ್ಡಿಹೈಡ್ ಯಾವುದು ಮೆಥನಲ್ ಆಗುತ್ತೆ. ಇಲ್ಲಿ ಮೆಥನಲ್, ಇಲ್ಲಿ ಎಥನಾಲ್. ನೆಕ್ಸ್ಟ್ ಅಗೇನ್ ಇಟ್ ಅಂಡರ್ಗೋಸ್ ಫರ್ದರ್ ಆಕ್ಸಿಡೇಷನ್ ವಿತ್ ದ ಎನ್ಸೈಮ್. ಇವಾಗ ಏನ್ ಬಂತು? ಆಸಿಡ್. ಹ್ಯೂಮನ್ ಬಾಡಿಲಿ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ರಿಮೆಂಬರ್, ಮೈಲ್ಡ್ ಅಲ್ಲ ಅದು, ಎನ್ಸೈಮ್ ಫುಲ್ ಕಂಪ್ಲೀಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಅಸಿಟಿಕ್ ಆಸಿಡ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಓಕೆ, ಅಂದ್ರೆ ಈಗ ನಿಮ್ಗೆ ಪ್ರೊಸೆಸ್ ಅರ್ಥ ಆಗ್ಬೇಕು. ಹ್ಯೂಮನ್ ಕನ್ಸ್ಯೂಮ್ ಮಾಡಿದಾಗ ಮೆಥನಾಲ್ ನ ಫಸ್ಟ್ ಬಗ್ಗೆ ಬರೀ ಮೆಥನಾಲ್ ಬಗ್ಗೆ ಮಾತಾಡ್ತೀನಿ. ಕನ್ಸ್ಯೂಮ್ ಮಾಡಿದಾಗ ಮೆಥನಾಲ್ ನ ಆಲ್ಕೋಹಾಲ್ ಡಿಹೈಡ್ರೋಜಿನೇಷನ್ ಎನ್ಸೈಮ್ ಅದನ್ನ ಫಸ್ಟ್ ಮೆಥನಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಮೆಥನಲ್ ಆಗಿ ಕನ್ವರ್ಟ್ ಮಾಡಿ ಮತ್ತೆ ಅದನ್ನ ಮೆಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ರೀತಿ ಎಥನಾಲ್ ಏನಿದೆ, ಆ ಎಥನಾಲ್ ನ ಈಥಲ್ ಆಲ್ಕೋಹಾಲ್ ನ ಎಥನಾಲ್ ಆಗಿ ಕನ್ವರ್ಟ್ ಮಾಡಿ ಎಥನಲ್ ಆಗಿ ಕನ್ವರ್ಟ್ ಮಾಡಿ ಎಥನಲ್ ನ ಎಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸಿ ಕನ್ವರ್ಷನ್ಸ್ ಅರ್ಥ ಆಯ್ತಾ ನಿಮ್ಗೆ? ಓಕೆ, ಇಲ್ಲಿದೆ ನೋಡಿ, ಈ CH3CHO ಇದು ವೆರಿ ಇಂಪಾರ್ಟೆಂಟ್. ಈ CH3COH ಅಂತಿದೆಯಲ್ಲ, ಇದು ಎಕ್ಸಸ್ ಆದ್ರೆ ಇದ್ರದ್ದು ಕಂಟೆಂಟ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿಸ್, ಐ ಆಮ್ ಟಾಕಿಂಗ್ ಅಬೌಟ್ CH3CHO. ಇದ್ರದ್ದು ಕಂಟೆಂಟ್ ಹ್ಯೂಮನ್ ಬಾಡಿಲಿ ಎಕ್ಸಸ್ ಆದ್ರೆ ದೆನ್ ಹ್ಯಾಂಗ್ ಓವರ್ ಆಗುತ್ತೆ. ಹ್ಯಾಂಗ್ ಓವರ್ ಅಂದ್ರೆ ಗೊತ್ತಾಗುತ್ತಾ? ನೀವು ನೋಡಿರ್ತೀರಾ, ಡ್ರಂಕರ್ಡ್ಸ್ ಮೆಜರ್ ಮಾಡ್ತಾ ಹೋಗ್ತಾ ಇರ್ತಾರೆ ರೋಡ್ನೆಲ್ಲ. ಓಕೆ, ಸೊ ಆ ಟೈಮಲ್ಲಿ ಯಾವಾಗ ಎಷ್ಟು ಹ್ಯಾಂಗ್ ಓವರ್ ಆಗಿದೆ ನಿಮ್ಗೆ, ಎಷ್ಟು ಹ್ಯಾಂಗ್ ಆಗಿದೆ, ಎಷ್ಟು ತೇಲಾಡ್ತಾನೆ ಏನೋ ಹೇಳ್ತಿರಲ್ಲ. ಸೊ ಅದ್ ಯಾವಾಗ ಎಕ್ಸಸ್ ಆಗಿ ನೀವು ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಹ್ಯಾಂಗ್ ಓವರ್ ಆಗಿದ್ದಾಗ. ಓಕೆ, ಅದ್ ಯಾವಾಗ ಹ್ಯಾಂಗ್ ಓವರ್ ಅಂದ್ರೆ CH3CHO ಎಕ್ಸಸ್ ಆಗಿದ್ರೆ ಬಾಡಿಲಿ, ಓಕೆ, ಅವಾಗ ಅದು ಎಕ್ಸಸ್ ಆಗ್ಬೇಕಂದ್ರೆ ಏನಾಗ್ಬೇಕು, ಇದು ಎಕ್ಸಸ್ ಆಗಿರ್ಬೇಕು. ಎಥನಾಲ್ ಎಕ್ಸಸ್ ಆಗಿ ತಗೊಂಡ್ರೆ ಇದು ಫಾರ್ಮೇಶನ್ ಎಕ್ಸಸ್ ಆಗುತ್ತೆ. ಇದು ಫಾರ್ಮೇಶನ್ ಎಕ್ಸಸ್ ಆದಾಗ ಡ್ರೌಸಿನೆಸ್, ಕಣ್ಣೆಲ್ಲ ಪಿಳಿ ಅಂತ ಬಿಡೋದು, ಹ್ಯಾಂಗ್ ಓವರ್ ಆಗುತ್ತೆ. ಅವಾಗ ಇದು ಈ CH3CHO ಎಕ್ಸಸ್ ಆದಾಗ ನಮ್ಗೆ ಹ್ಯಾಂಗ್ ಓವರ್ ಎಕ್ಸ್ಪೀರಿಯನ್ಸ್. ಕ್ಲಿಯರ್ ಆಗಿದೆ ಎಷ್ಟು? ಓಕೆ, ಸೊ ನೆಕ್ಸ್ಟ್ ಈಗ ಇದ್ರದ್ದು ಕಾಸಸ್ ನ ನೋಡೋದಾದ್ರೆ, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ದಿಸ್ ಅನ್ನೋದಾದ್ರೆ, ಸೊ ವೆನ್ ಹ್ಯೂಮನ್ ಕನ್ಸ್ಯೂಮ್ಸ್ ದೀಸ್ ಕೈಂಡ್ ಆಫ್ ಆಲ್ಕೋಹಾಲ್, ಸೊ ಅಂದ್ರೆ ಮೆಥನಾಲ್ ಅಥವಾ ಎಥನಾಲ್, ಇದನ್ನ ನಾವು ಡಿನ್ಯಾಚುರ್ಡ್ ಆಲ್ಕೋಹಾಲ್ ಅಂತ ಕರಿತೀವಿ. ಡಿನ್ಯಾಚುರ್ಡ್ ಅಂದ್ರೆ ಮಾಡಿಫೈಡ್, ಆಲ್ಕೋಹಾಲ್ ಅಥವಾ ಮಾಡಿಫೈಡ್ ಆಲ್ಕೋಹಾಲ್. ಓಕೆ, ಸೊ ವಿಚ್ ಕಂಟೈನ್ಸ್ ಮೆಥನಾಲ್ ಅಂಡ್ ಎಥನಾಲ್. ಸೊ ಮೆಥನಾಲ್ ಮತ್ತೆ ಎಥನಾಲ್ ಇರುತ್ತೆ. ಆಸ್ ಐ ಟೋಲ್ಡ್, ಮೆಥನಾಲ್ ಮೆಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಇದೆಯಲ್ಲ ತುಂಬಾ ಡೇಂಜರ್. ದಿಸ್ ವಿಲ್ ಕಾಸ್ blindness and it also cause death. ನಿಮ್ಮ ಬಾಡಿಲಿ ಮೆಥನಾಲ್ ಎಂಟ್ರಿ ಆಗಿ ಅದು ಆಕ್ಸಿಡೈಸ್ ಆಗಿ ಮೆಥನೋಯಿಕ್ ಆಸಿಡ್ ಫಾರ್ಮೇಶನ್ ಆಯ್ತು ಅಂದ್ರೆ ಇಟ್ ರಿಸಲ್ಟ್ಸ್ ಇನ್ ಡೈರೆಕ್ಟ್ ಡೆತ್. ಬ್ಲೈಂಡ್ನೆಸ್ ಆಗುತ್ತೆ, ಆಮೇಲೆ ಡೆತ್. ಓಕೆ, ಸೊ ಇದು ಇನ್ ದ ಕೇಸ್ ಆಫ್ ಮೆಥನಾಲ್. ಹಾಗಾದ್ರೆ ಎಥನಾಲ್ ತಗೊಂಡ್ರೆ ಏನಾಯ್ತದೆ? ಸೊ ಎಥನಾಲ್ ತಗೊಂಡ್ರೆ ಏನಾಗುತ್ತೆ? ಎಥನಾಲ್ ತಗೊಂಡು ಎಥನೋಯಿಕ್ ಆಸಿಡ್ ಫಾರ್ಮೇಶನ್ ಆದ್ರೆ ನಿಮ್ಗೆ ಇಟ್ ವಿಲ್ ನಾಟ್ ಕಾಸ್ ಡೆತ್, ಬಟ್ ನಿಮ್ಗೆ ಜಸ್ಟ್ ಆಸ್ ಐ ಟೋಲ್ಡ್ ಹ್ಯಾಂಗ್ ಓವರ್ ಆಗಿ ನಿಮ್ಗೆ ಮತ್ತೆ ಅದು ಆಲ್ಕೋಹಾಲ್ ಏನ್ ಫಾರ್ಮೇಶನ್, ಆಸಿಡ್ಸ್ ಏನ್ ಫಾರ್ಮೇಶನ್, ಅದು ಮತ್ತೆ ರಿಮೂವ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಅಂದ್ರೆ
ನೀವು ಮೆಥನಾಲ್ ತಗೊಂಡ್ರೆ ಹೊಗೆ, ಎಥನಾಲ್ ತಗೊಂಡ್ರೆ ನಗೆ. ಎಥನಾಲ್ ತಗೊಂಡ್ರೆ ಫುಲ್ ನಗಾಡ್ಕೊಂಡು ರೋಡಲ್ಲಿ ಓಡಾಡ್ತಿರೋದೆ, ಬಟ್ ಮೆಥನಾಲ್ ಏನೋ ತಗೊಂಡ್ರೆ ಹೊಗೆ ಹಾಕ್ಸ್ತಾರೆ. ಅದಕ್ಕೆ ಯಾವ ಆಲ್ಕೋಹಾಲ್ ನಾವು ಕನ್ಸ್ಯೂಮ್ ಮಾಡ್ತೀವಿ ಆ ಆಲ್ಕೋಹಾಲ್ ಅಲ್ಲಿ ಮೆಥನಾಲ್ ಇರಲ್ಲ, ಎಥನಾಲ್ ಇರುತ್ತೆ. ಎಥನಾಲ್ ಕನ್ಸ್ಯೂಮೇಬಲ್ ಆಲ್ಕೋಹಾಲ್, ಮೆಥನಾಲ್ ಇರಲ್ಲ. ಇಫ್ ಎ ಪೇಷಂಟ್ ಅಥವಾ ಇಫ್ ಎ ಪರ್ಸನ್ ಈಸ್ ಮೆಥನಾಲ್ ಪಾಯ್ಸನ್ಡ್ ಅಂದ್ರೆ ಮೆಥನಾಲ್ ಕಂಟೆಂಟ್ ಹ್ಯೂಮನ್ ಬಾಡಿ ಜಾಸ್ತಿ ಆಗ್ಬಿಟ್ಟಿದೆ ಅಂದಾಗ ಆ ಪೇಷಂಟ್ ಏನ್ ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಟ್ರೀಟ್ ವಿತ್ ದ ಇಂಟ್ರಾವೆನಸ್ ಇನ್ಫ್ಯೂಷನ್. ಇಂಜೆಕ್ಷನ್ ಇದೆ, ಇಂಟ್ರಾವೆನಸ್ ಇನ್ಫ್ಯೂಷನ್ ಆಫ್ ಡೈಲ್ಯೂಟ್ ಎಥನಾಲ್. ಅಂದ್ರೆ ಮೆಥನಾಲ್ಗೆ ಎಥನಾಲ್ ನ ಆಡ್ ಮಾಡ್ತಾ ಹೋಗ್ತಾರೆ. ಆ ಮೆಥನಾಲ್ಗೆ ಎಥನಾಲ್ ನ ಆಡ್ ಮಾಡಿದಾಗ ಎಥನಾಲ್ ಏನ್ ಮಾಡುತ್ತೆ, ಎಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ಏನ್ ಫಾರ್ಮಿಕ್ ಆಸಿಡ್ ಫಾರ್ಮಿಕ್ ಆಸಿಡ್ ಫಾರ್ಮೇಶನ್ ಆಗದೆ ಇರೋಂಗೆ ರೆಡ್ಯೂಸ್ ಮಾಡುತ್ತೆ. Okay, this ethanol, this intravenous infusion of ethanol prevents the formation of formic acid. ಈ ಫಾರ್ಮಿಕ್ ಆಸಿಡ್ ಅಥವಾ ಈ ಮೆಥನೋಯಿಕ್ ಆಸಿಡ್ ನ ಫಾರ್ಮೇಶನ್ ಆಗದೆ ಇರೋ ಹಂಗೆ ಇದು ಕಂಟ್ರೋಲ್ ಮಾಡುತ್ತೆ. ದಿಸ್ ಅದಕ್ಕೋಸ್ಕರ ಇಫ್ ಎ ಪರ್ಸನ್ ಈಸ್ ಅಫೆಕ್ಟೆಡ್ ಬೈ ಮೆಥನಾಲ್ ಅಥವಾ ಒಂದು ಪರ್ಸನ್ ಬಾಡಿಲಿ ಮೆಥನಾಲ್ ಕಂಟೆಂಟ್ ಜಾಸ್ತಿ ಆಯ್ತು ಅಂದಾಗ ಅವ್ನಿಗೆ ಎಥನಾಲ್ ನ ಇಂಜೆಕ್ಟ್ ಮಾಡ್ತಾರೆ. ಎಥನಾಲ್ ಇಂಜೆಕ್ಟ್ ಮಾಡಿದಾಗ ಆ ಎಥನಾಲ್ ಏನ್ ಮಾಡುತ್ತೆ, ಈ ಫಾರ್ಮಿಕ್ ಆಸಿಡ್ ಈ ಅಥವಾ ಮೆಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗದೆ ಇರೋಂಗೆ ಆ ಮೆಥನಾಲ್ ನ ರೆಡ್ಯೂಸ್ ಮಾಡಿ. ಯಾಕಾಗುತ್ತೆ ಅಂದ್ರೆ ಎನ್ಸೈಮ್ ಇದೆಯಲ್ಲ ಆಲ್ಕೋಹಾಲ್ ಡಿಹೈಡ್ರೋಜನೇಷನ್, ಇದಕ್ಕೆ ಎಥನಾಲ್ ಅಂದ್ರೆ ಇಷ್ಟ, ಮೆಥನಾಲ್ ಅಂದ್ರೆ ಇಷ್ಟ ಇಲ್ಲ. ಅಫಿನಿಟಿ ಆಫ್ ಆಲ್ಕೋಹಾಲ್ ಡಿಹೈಡ್ರೋಜನೇಷನ್ ಇಸ್ ಟುವರ್ಡ್ಸ್ ದ ಎಥನಾಲ್ ಅಂಡ್ ನಾಟ್ ಟುವರ್ಡ್ಸ್ ದ ಮೆಥನಾಲ್. ಸೊ ಸಿನ್ಸ್ ಇಟ್ಸ್ ಅಫಿನಿಟಿ ಇಸ್ ಮೋರ್ ಟುವರ್ಡ್ಸ್ ದ ಎಥನಾಲ್, ಇದು ಬೇಗ ಇದನ್ನ ಕನ್ವರ್ಟ್ ಮಾಡುತ್ತೆ, ಇದನ್ನ ಲೇಟ್ ಆಗಿ ಕನ್ವರ್ಟ್ ಮಾಡುತ್ತೆ. Are you people getting what I am saying? ಇನ್ನೊಂದ್ಸಲ. ಸೊ ನೋಡಿ, ಫಸ್ಟ್ ಹ್ಯೂಮನ್ ಇಫ್ ಇ ಕನ್ಸ್ಯೂಮ್ಸ್ ಡಿನ್ಯಾಚುರ್ಡ್ ಆಲ್ಕೋಹಾಲ್, ಒಂದು ಡಿನ್ಯಾಚುರ್ಡ್ ಆಲ್ಕೋಹಾಲ್ ಅಂತ ಹೇಳ್ತೀನಿ ನಾನು, ಅದು ಮಾಡಿಫೈಡ್ ಅಂತ ಇರುತ್ತೆ. ಡಿನ್ಯಾಚುರ್ಡ್ ಅಂದ್ರೆ ಮಾಡಿಫೈ ಮಾಡಿರೋದು, ನಮ್ಗೆ ಏನ್ ಬೇಕೋ ಅದನ್ನ ಎಕ್ಸ್ಟ್ರಾಕ್ಟ್ ಆಗಿ. ಅದ್ರಲ್ಲಿ ಮೆಥನಾಲು ಇದೆ ಅನ್ಕೊಳ್ಳಿ, ಎಥನಾಲು ಇದೆ ಅನ್ಕೊಳ್ಳಿ. ಸಿ ಹಿಯರ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಆಲ್ಕೋಹಾಲ್ ವಿಚ್ ಇಸ್ ಕನ್ಸ್ಯೂಮೇಬಲ್, ಅಂದ್ರೆ ಈ ಬಾರಲ್ಲಿ ಸಿಗುತ್ತಲ್ಲ ಆ ಆಲ್ಕೋಹಾಲ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನಾನ್ ಮಾತಾಡ್ತಿರೋದು ಒಂದು ಆಲ್ಕೋಹಾಲ್ ವಿಚ್ ಕಂಟೈನ್ಸ್ ಬೋತ್ ಮೆಥನಾಲ್ ಅಂಡ್ ಎಥನಾಲ್, ಎರಡು ಇರುವಂತದ್ರ ಬಗ್ಗೆ ನಾನು ಮಾತಾಡ್ತಾ. ನಮ್ಗೆ ಬಾರಲ್ಲಿ ಸಿಗುವಂತಹ ಆಲ್ಕೋಹಾಲ್ ಅಲ್ಲಿ ಬಾರಲ್ಲಿ ಸಿಗುವಂತದ್ರಲ್ಲಿ ಏನಿರುತ್ತೆ ಆಲ್ಕೋಹಾಲ್ ಅಂದ್ರೆ ಅದು ಎಥನಾಲ್ ಇರುತ್ತೆ, ಮೆಥನಾಲ್ ಇರಲ್ಲ. ಬಟ್ ನಾನು ಇಲ್ಲಿ ತಗೊಂಡಿರೋದು ಡಿನ್ಯಾಚುರ್ಡ್ ಆಲ್ಕೋಹಾಲ್ ಎಕ್ಸಾಂಪಲ್. ಈ ಡಿನ್ಯಾಚುರ್ಡ್ ಆಲ್ಕೋಹಾಲ್ ಅಲ್ಲಿ ಏನಿದೆ, ಬೋತ್ ಮೆಥನಾಲ್ ಅಂಡ್ ಎಥನಾಲ್ ಆರ್ ಪ್ರೆಸೆಂಟ್. ಇಷ್ಟು ಕ್ಲಿಯರ್ ಆಯ್ತಾ? ಈ ಮೆಥನಾಲ್ ಎಥನಾಲ್ ಏನಾಗುತ್ತೆ, ಆಲ್ಕೋಹಾಲ್ ಡಿಹೈಡ್ರೋಜನೇಷನ್ ಎನ್ಸೈಮ್ ಇವೆರಡನ್ನೂ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಅದ್ರಲ್ಲಿ ಯಾವ್ದನ್ನ ಫಸ್ಟ್ ಕನ್ವರ್ಟ್ ಮಾಡುತ್ತೆ ಅಂದ್ರೆ ಎಥನಾಲ್ ನ ಫಸ್ಟ್ ಕನ್ವರ್ಟ್ ಮಾಡುತ್ತೆ. ಯಾವ್ದು? ಆಲ್ಕೋಹಾಲ್ ಡಿಹೈಡ್ರೋಜನೇಷನ್. ಯಾಕೆ ಅಂದ್ರೆ ಎಥನಾಲ್ ಕಡೆಗೆ ಅಫಿನಿಟಿ ಜಾಸ್ತಿ ಇದ್ರು, ಎನ್ಸೈಮ್ದು ಅಫಿನಿಟಿ ಇಸ್ ಮೋರ್ ಟುವರ್ಡ್ಸ್ ದ ಎಥನಾಲ್ ಅಂಡ್ ಲೆಸ್ ಟುವರ್ಡ್ಸ್ ದ ಮೆಥನಾಲ್. So because of which ethanol will get converted fast to ethanoic acid. Methanoic acid avage aduna late convert madu. So if a person is suffering from the high amount of methanol, so ಜಾಸ್ತಿ ಮೆಥನಾಲ್ ಕಂಟೆಂಟ್ ಇದ್ರೆ ಅವನ್ಗೆ ಏನ್ ಮಾಡ್ತಾರೆ, ಈ ಎಥನಾಲ್ ನ ಇಂಜೆಕ್ಟ್ ಮಾಡ್ತಾರೆ, ಎಥನಾಲ್ ನ ಬಾಡಿಗೆ ಇಂಜೆಕ್ಟ್ ಮಾಡ್ತಾರೆ. ಅವಾಗ ಎಥನಾಲ್ ಏನ್ ಮಾಡುತ್ತೆ, ಏನ್ ಈ ಮೆಥನಾಲ್ ಇದೆ ಕಂಟೆಂಟ್, ಅದು ಫಾರ್ಮಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗದೆ ಇರೋ ಹಾಗೆ ಈ ಎಥನಾಲ್ ಹೋಗಿ ಅದನ್ನ ಕಂಟ್ರೋಲ್ ಮಾಡುತ್ತೆ. ಆ ಮೆಥನಾಲ್ ಕಾನ್ಸಂಟ್ರೇಷನ್ ಅಂದ್ರೆ ಮೆಥನಾಲ್ ಇರುತ್ತೆ, ಬಟ್ ಅದನ್ನ ಆಕ್ಸಿಡೈಸ್ ಆಗಿ ಫಾರ್ಮಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗದೆ ಇರೋಂಗೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಯಾವ್ದು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಎಥನಾಲ್ ಕಂಟ್ರೋಲ್ ಮಾಡುತ್ತೆ. ಅದಾಗ್ತಿದ್ಯಾ? ಸೊ ಆವಾಗ ಇಫ್ ಎ ಪರ್ಸನ್ ಪಾಯ್ಸನ್ಡ್ ಬೈ ಮೆಥನಾಲ್, ಅವ್ರಿಗೆ ಇಂಟ್ರಾವೆನಸ್ ಇನ್ಫ್ಯೂಷನ್ ಆಫ್ ಎಥನಾಲ್ ನ ಕೊಟ್ಟು ಆ ಮೆಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗದಿರಂಗೆ ಪ್ರಿವೆಂಟ್ ಮಾಡುತ್ತೆ. ಅರ್ಥ ಆಯ್ತಾ? ನೋಡಿ, ಏನಾದ್ರು ಡೌಟ್ಸ್ ಇದ್ರೆ ಹೇಳಿ.
ಯಾವುದೇ ಕಾರಣಕ್ಕೂ ನಮಗೆ ಮೆಥನೋಯಿಕ್ ಆಸಿಡ್ ಫಾರ್ಮೇಶನ್ ಆಗಬಾರ್ದು ಹ್ಯೂಮನ್ ಬಾಡಿ. ಮೆಥನೋಯಿಕ್ ಆಸಿಡ್ ಫಾರ್ಮೇಶನ್ ಆಯ್ತು ಅಂದ್ರೆ ಅದು ರಿಸಲ್ಟ್ಸ್ ಇನ್ ಡೆತ್. Is that clear to everyone? Do people have any doubts? Yes, sir. Okay. So ಮತ್ತೆ ಏನಾದ್ರು doubts ಇದ್ರೆ can ask. Okay. So we'll stop at this point. So next ನಾಳೆ reactions involving cleavage of CO bond. ಇಲ್ಲಿ ತನಕ OH bond ಆಗಿತ್ತು. ನೆಕ್ಸ್ಟ್ ನಾಳೆಯಿಂದ CO bond ನ ಕ್ಲೀವೇಜ್ ನ ಸ್ಟಡಿ ಮಾಡೋಣ. ಮತ್ತೆ ಇನ್ನೊಂದು 2 minutes ಇದೆ ಟೈಮ್. 2 minutes ಆದ್ಮೇಲೆ ಝೂಮ್ ಡಿಸ್ಕನೆಕ್ಟ್ ಆಗುತ್ತೆ. ಝೂಮ್ ಡಿಸ್ಕನೆಕ್ಟ್ ಆದ್ಮೇಲೆ ನೋ ನೀಡ್ ಟು ರೀಲಾಗಿನ್ ಅಗೇನ್. ನೀವು ನೆಕ್ಸ್ಟ್ ಕ್ಲಾಸ್ 11:30 ಕ್ಲಾಸ್ಗೆ ಲಾಗಿನ್ ಆಗಿ ಎಲ್ಲಿ ತನಕ ಟೈಮ್ ಆಗುತ್ತೋ ಅಲ್ಲಿ ತನಕ do some CET questions. Is that clear to everyone? Yes, sir. Okay. Okay. So ನೆನ್ನೆ ಎಲ್ಲಿ ತನಕ ಆಗಿತ್ತು? 7 question ತನಕ ಆಗಿದಾ? Yes, sir. Okay. So Yes, we'll sir. see 8th question today. Okay. So question ನೋಡಿ. Assertion ಕೊಟ್ಟಿದ್ದಾರೆ. And reasons. Both assertion and reasons. So ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಎ. Option A. A. So catalytic reduction of the butanol gives butanol. Correct ಇದೆಯಾ ಅದು? ಅದರಲ್ಲಿ ಏನಾದ್ರು ತಪ್ಪು ಇದೆಯಾ? Assertion Yes, is true. sir. Correct. Assertion is true. No problem with the assertion. Assertion correct ಆಗಿದೆ. Okay. So next ನೋಡೋದ್ರೆ if both aldehydes on reduction gives corresponding primary alcohols. Correct ಇದೆಯಾ ಅದು? ಸರಿ ಸರಿ. Sir, true. ಅದು ಕೂಡ correct ಇದೆ. So assertion ಗೆ correct explanation ಆಗುತ್ತಾ? ಆಗುತ್ತೆ ಸರ್. ಆಗುತ್ತೆ. ನೋಡಿ ಬ್ಯೂಟನಾಲ್ ಇಂದ ಬ್ಯೂಟನಾಲ್ ಬರ್ತಿದೆ. ಆಲ್ಡಿಹೈಡ್ ನ ರಿಡಕ್ಷನ್ ಮಾಡಿದ್ರೆ ಪ್ರೈಮರಿ ಆಲ್ಕೋಹಾಲ್. ಬ್ಯೂಟನಾಲ್ ಇಸ್ ಪ್ರೈಮರಿ ಆಲ್ಕೋಹಾಲ್. ಸೊ ಅದೇನದು? ದಟ್ಸ್ ಅನ್ both assertion and reason are going to be true and reason ಏನ್ ಕೊಟ್ಟಿದ್ದಾರೆ that is going to be the correct explanation. ಗೊತ್ತಾಗಿದೆಯಲ್ವಾ ಇದು? Yes, sir. So next the question ಓದ್ಕೊಂಡಿರಿ.